ಅಮ್ಮ ಮಗನ ಬಾಂಧವ್ಯ ಅದು ಬೇರೆ ಥರ ಫೀಲ್, ಹಾಗೆ ಅಪ್ಪ ಮಗಳ ಬಾಂಧವ್ಯ ಅದು ಬೇರೆ ಥರ ಫೀಲ್. ಆದರೆ ಅಪ್ಪ ಮಗನ ಬಾಂಧವ್ಯ ಇಟ್ಸ್ ಸೋ ಡಿಫ್ರೆಂಟ್. ಅಪ್ಪ ಮಗನ ಬಾಂಧವ್ಯದಲ್ಲಿ ಸಾಕಷ್ಟು ಸಾಂಗ್ಸ್ಗಳು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿದೆ. ಈಗ ಮತ್ತೆ ಒಂದು ಸಾಂಗ್ ಅಪ್ಪುಗೆ ಹೇಗಿದೆ ಅಂತಂದ್ರೆ ನಿಜವಾಗ್ಲೂ ಈ ಸಾಂಗ್ನ ನೋಡಿದಂಥವ್ರು ಪ್ರತಿಯೊಬ್ರು ಕೂಡ ತಮ್ಮ ತಂದೆನ ಅಪ್ಪುಗೆ ಅಂದ್ರೆ ತಂದೆ ಜೊತೆ ಏನೇ ಇರಿಸು ಮುರಿಸು ಏನೇ ಆಗಿದ್ರು ಕೂಡ ಹೋಗಿ ಒಂದು ಹಗ್ ಕೊಡಬೇಕು ಅನ್ನುವಂಥ ಒಂದು ಫೀಲ್ ಕೊಡ್ತಿರುವಂಥ ಸಾಂಗ್. ಈ ಸಾಂಗ್ನ ಕಂಪೋಸ್ ಮಾಡಿರೋದು ನಮ್ಮೆಲ್ಲರ ಫೇವ್ರೇಟ್ ಅಜನೀಶ್ ಲೋಕನಾಥ್ ಸರ್. ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ತುಂಬಾ ದಿನಗಳ ನಂತರ ಕಾರ್ಮೋಡ ಸರ್ ಇದು ಸಾಂಗ್ ಅದಾದ ನಂತರ ಇದು ಒಂದು ಒಳ್ಳೆ ಬೆಸ್ಟ್ ಸಾಂಗ್ ಅಂತ ಅನಿಸ್ತಾ ಇದೆ ಸರ್. ಈ ರೆಸ್ಪಾನ್ಸ್ ಹೇಗೆ ಅನಿಸ್ತಿದೆ? ಖಂಡಿತ ತುಂಬ ಸಂತೋಷವಾಗಿದೆ. ನಾವು ಒಂದು ಹಾಡು ನಾವು ಮಾಡದೇನೆ ಜನಗಳಿಗೆ ಅವ್ರು ಮತ್ತೆ ಕೇಳಲಿ, ಅದರಿಂದ ಕೇಳಿ ಸಂತೋಷ ಪಡಲಿ ಅಂತ. ಸೊ ಅದು ರೀಚ್ ಆದಾಗ ನಾವು ನಮ್ಮ ಇಂಟೆನ್ಷನ್ ಪೂರ್ತಿ ಆದಂಗೆ ತುಂಬ ಸಂತೋಷವಾಗಿದೆ. ಈ ಸಾಂಗ್ ಇಷ್ಟ ಅದ್ಭುತವಾಗಿ ಬಂದಿದೆ, ಬಟ್ ಇದು ಹೇಗೆ ಉಟ್ಕೊಳ್ತು ಅನ್ನೋದು ಇಂಟ್ರೆಸ್ಟಿಂಗ್. ಸ್ಟೇಜ್ ಮೇಲೆ ಹೇಳ್ತಾ ಇದ್ರು, ಇದು ಹೇಗೆ ಉಟ್ಕೋತು ಸರ್ ನಿಮ್ಮ ಬಾಯಿಂದ ಹೇಳೋದಾದ್ರೆ? ಆ್ಯಕ್ಚುಲಿ ನಾವು ಫಸ್ಟು ಇಲ್ಲೊಂದು ಬಿಟ್ ಸಾಂಗ್ ಥರ ಮಾಡೋಣ ಅಂತ, ಇದು ನಮಗೆ ಇರಲಿಲ್ಲ ಆ್ಯಕ್ಚುಲಿ ಫುಲ್ ಸಾಂಗ್ ಮಾಡೋ ಥರ, ಬಟ್ ಬಿಟ್ ಸಾಂಗ್ ಮಾಡೋಣ ಅಂತ. ಸೊ ಹಾಡು ಆದ ಕೂಡಲೇ ಸಂತೋಷ ಹೇಳಿದೆ, ಇಲ್ಲ ಅಜ್ಜು ಇದನ್ನು ಫುಲ್ ಸಾಂಗ್ ಮಾಡೋಣ ಅಂತ. ಸೊ ನಾನು ಅಂದರೆ ಇಟ್ ವಾಸ್ ನಾಟ್ ಪ್ಲ್ಯಾಂಡ್ ಈ ಥರನೇ ಮಾಡಬೇಕು ಅಂತ, ಒಂದು ಎಮೋಷನ್ ಹೇಳಬೇಕು. ಅದು ಅದಾಗಿ ಶೇಪ್ ಆಗಿರೋ ರೀತಿ, ಐ ಮೀನ್ ಟ್ಯೂನ್ ಹೇಗಾಯ್ತು ಬಂದು ನೋಡಿ ಕೇಳಾದ್ಮೇಲೆ ಇಲ್ಲ ಇದೊಂದು ಫುಲ್ ಸಾಂಗು ಆಗೋ ಪೊಟೆನ್ಷಿಯಲ್ ಇದೆ ಇದರಲ್ಲಿ, ಇದನ್ನು ಫುಲ್ ಸಾಂಗ್ ಆಗಿ ಮಾಡೋಣ ಅಂತ ಹೇಳಿ ಈ ಹಾಡು ಮಾಡಿದ್ದು. ಸೊ ಅವತ್ತು ನೀವು ನಿಮ್ಮ ತಂದೆ ಜೊತೆ ಮಾತಾಡ್ತಿರ್ಲಿಲ್ಲ, ಅವಾಗ ಈ ಸಾಂಗ್ ಹುಟ್ಕೋತು ಅಂತ ಕೂಡ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ಹೇಳೋದಾದ್ರೆ, ಯಾಕೆಂದ್ರೆ ಸರ್ ಯೂಶಲಿ ಇತ್ತೀಚೆಗಲ್ಲ ಮೊದ್ಲಿಂದಲೂ ಕೂಡ ತಂದೆ ಮಗ ಅಂದ್ರೆ ಭಯ ಇರ್ಬೋದು ಅಥವಾ ಮಾತು ಬಿಡೋದಿರ್ಬೋದು, ಜಗಳ ಇದಿರ್ಬೋದು, ಇದೆಲ್ಲವೂ ಕೂಡ ಕಾಮನ್. ಬಟ್ ಈ ಸಾಂಗ್ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅದೆಲ್ಲ ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಹೌದು ಹೌದು ಖಂಡಿತ. ಅದು ಅದೊಂಥರ ಚಂದ. ಅದನ್ನು ಒಂದು ಮುನಿಸು, ಒಂದಿಷ್ಟು ದಿವಸ ಮಾತಾಡದೆ ಇರೋದು, ಅದೆಲ್ಲ ಒಂದು ಚಂದ. ಅದು ಲಿಮಿಟಲ್ಲಿ ಇರೋಷ್ಟು ದಿವಸ ಅದು ಒಳ್ಳೇದು. ಅದು ಲಿಮಿಟ್ ಬೀರಿ ಹೋಗ್ಬಾರ್ದು ಯಾವತ್ತೂ. ಅದರಿಂದ ತಂದೆಗಾಗಲಿ ಅಥವಾ ಮಗನಿಗಾಗಲಿ ಯಾವುದೇ ರೀತಿ ಹರ್ಟ್ ಆಗಬಾರ್ದು. ಸೊ ಇದು ಫೈನ್, ಓಕೆ. ಚಿಕ್ಕ ಚಿಕ್ಕ ಜಗಳ ಓಕೆ, ಅದೇ ಸ್ವಾರಸ್ಯ ಅಲ್ವಾ, ಇದ್ರೆ ಚಂದ ಅದು. ಸೊ ಇನ್ನು ಯುವ ಸಿನಿಮಾದ ಇದು 3ನೇ ಸಾಂಗ್. ಫಸ್ಟ್ 2 ಕೂಡ ಸಖತ್ ಹಿಟ್ ಆಯ್ತು, ಇದು 3ನೇ ಹ್ಯಾಟ್ರಿಕ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಖಂಡಿತ. ಇದರಲ್ಲಿ ನೋಡಿದ್ರೆ ಅಪ್ಪುಗೆ ಅಂತ ಅದರಲ್ಲಿ ಅಪ್ಪು ಸರ್ ಇದ್ದಾರೆ. ಆಮೇಲೆ ಒಂದು ಹಗ್ ತಂದೆ ಜೊತೆ, ಯಾಕಂದ್ರೆ ತಂದೆಯವರು ಬಂದು ಫ್ಯಾಮಿಲಿ ಅನ್ಸಂಗ್ ಹೀರೋ. ಮಕ್ಕಳಾಗಿ ಇರ್ಬೋದು ಅಥವಾ ಅಂದರೆ ಯಂಗ್ ಏಜಲ್ಲಿ ಅಥವಾ ತಾಯಿ ಆಗಿರಲಿ, ಹತ್ಬಿಟ್ಟು ಅಮ್ಮ ತಾಯಿ ಹತ್ಬಿಟ್ಟು ಅದನ್ನ ಅದ್ರ ಏನಿದ್ರು ನೋವನ್ನು ಮರ್ತು ಬಿಡ್ತಾರೆ. ಅಥವಾ ಅಮ್ಮನ ಜೊತೆ ಮಗ ಬಂದು ತುಂಬ ದಿವಸ ಸಾಧಿಸೋಕ್ಕಾಗಲ್ಲ, ಒಂದು ಜಗಳ ಆಗಿರೋದು ಮುನಿಸಾಗಿರ್ಬೋದು. ಬಟ್ ತಂದೆಯವ್ರ ಜೊತೆ ಹಂಗಲ್ಲ, ಅದು ಎಷ್ಟು ದಿವಸ ಅದೊಂಥರ ಅದು ಹೇಳೋಕ್ಕಾಗ ಪದಗಳಲ್ಲಿ ಹೇಳೋಕ್ಕಾಗದೇ ಇರೋ ಒಂದು ಎಮೋಷನ್ಸ್ ಅದು. ಆ್ಯಂಡ್ ಈಸ್ ಅನ್ಸಂಗ್ ಹೀರೋ. ಆ್ಯಂಡ್ ಅವರು ಅಳಲ್ಲ. ಯೂಶಲಿ ಫಾದರ್ಸ್ ಡೋಂಟ್ ಕ್ರೈ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ಏನು ಕ್ರೆಡಿಟ್ಸ್ ಕೇಳೋದಿಲ್ಲ. ಎಲ್ಲನೂ ಮಾಡಿಕೊಟ್ಟು ಹಿಂದೆಯಿಂದ ನಿಂತು ಅದು ನೋಡ್ಬಿಟ್ಟು ಅದನ್ನ ಎಂಜಾಯ್ನೂ ಮಾಡ್ತಾರೋ ಗೊತ್ತಿಲ್ಲ. ಒಂಥರ ಇಟ್ಸ್ ವೆರಿ ಪಾಪ. ತಂದೆ ಅನ್ನೋನು ತುಂಬ ಒಂದು ಏನು ಹೇಳ್ತೀವಲ್ಲ, ತ್ಯಾಗಮಯಿ ಅಂತಲೇ ಹೇಳ್ಬೋದು. ಬಟ್ ತಾಯಿನೇ, ಅದೊಂದು ಆ ಸ್ಥಾನನ ಯಾರೂ ಕಿತ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಡ್ಯಾಡಿ, ತಂದೆ ಅವ್ರಿಗೆ ಸಲ್ಬೇಕಾದಂಥ ಒಂದು ಇದು ಇನ್ನು ತಾಯಿಯಷ್ಟು ಸಲ್ಲಿಲ್ಲ, ಕ್ರೆಡಿಟ್ಸ್ ಸಿಕ್ಕಿಲ್ಲ ತಂದೆ ಅವರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ತುಂಬಾನೇ ಸಾಂಗ್ಸ್ ನೀವಂದ್ರೆ ಕನ್ನಡ ಇಂಡಸ್ಟ್ರಿಗೆ ಫೇವ್ರೇಟ್, ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಗಿದೆ. ಸೊ ಪರ್ಟಿಕ್ಯುಲರ್ ಆಗಿ ಯುವ ಬಗ್ಗೆ ಮಾತನಾಡೋದಾದ್ರೆ, ಯುವ ಅವ್ರದ್ದು ಇದು ಲಾಂಚ್ ಫಸ್ಟ್ ಮೂವಿ ಆನ್ ಬೋರ್ಡ್ ಬರ್ತಾ ಇರೋದು. ಸೊ ಇಷ್ಟೆಲ್ಲ ಪ್ರಾಸೆಸ್ ಹೇಗಿತ್ತು ಸರ್? ಆ ಪ್ರಾಸೆಸ್ ಬಗ್ಗೆ ಹೇಳೋದಾದ್ರೆ, ಮೊದಲನೇ ಮೂವಿ ಆದ್ರಿಂದ. ಖಂಡಿತ. ಪ್ರಾಸೆಸ್ ಅಂದರೆ ನನಗೆ ಮುಂಚೆನೇ ನಾನು ಈ ಕತೆ ಕೇಳಿದ್ದೆ, ಸಂತೋಷ್ ಅವರು ಹೇಳಿದರು. ಅದನ್ನ ಯುವ ಅವರಿಗೆ, ಅಪ್ಪು ಸರ್ ನಂತರ ಯುವ ಅವರಿಗೆ ಅವರು ಮಾಡಿದಾಗ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಯುವ ಅವ್ರ ಫಸ್ಟ್ ಸಿನಿಮಾ. ಸೊ ಫಸ್ಟ್ ಈಸ್ ಆಲ್ವೇಸ್ ಫಸ್ಟ್. ಸೊ ಆ ಒಂದು ಫಸ್ಟಲ್ಲಿ ನಾನು ಇದ್ದೀನಿ ಅನ್ನೋದು ನನಗೆ ತುಂಬ ಸಂತೋಷ ಇದೆ. ಒಂದು ಹೊಂಬಾಳೆ ಅಂತ ದೊಡ್ಡ ಬ್ಯಾನರ್, ಸಂತೋಷ್ ಆನಂದರಾಮ್ ಅಂತ ಒಂದು ದೊಡ್ಡ ಡೈರೆಕ್ಟರ್, ಯುವ ಲಾಂಚ್, ಅದರಲ್ಲಿ ನಾನು ಮ್ಯೂಸಿಕ್, ಅಂದರೆ ಇಟ್ಸ್ ಎ ಬೆಸ್ಟ್ ಪಾಸಿಬಲ್ ಕಾಂಬಿನೇಷನ್ ಇನ್ ದ ಇಂಡಸ್ಟ್ರಿ. ಇನ್ನು ಗಂಧದ ಗುಡಿ ಬಗ್ಗೆ ನಾವು ನೆನ್ಸ್ಕೊಳ್ಳೇಬೇಕು ಸರ್. ಅದು ಲಾಸ್ಟ್ ಸಿನಿಮಾ, ನೀವು ಅಪ್ಪು ಸರ್ ಜೊತೆ ನಿಮ್ದು ಲಾಸ್ಟ್ ಸಿನಿಮಾ, ಇವಾಗ ಇದು ಮೊದಲನೇ ಸಿನಿಮಾ ಲಾಂಚಿಂಗ್ ಅಲ್ಲಿ. ಈ ಟೈಮ್ನಲ್ಲಿ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಾ, ಹಾಗೆ ನೆನ್ಸ್ಕೋತೀರಾ? ಖಂಡಿತ. ನಾನು
ಒಬ್ಬನೇ ಶಿವ ಹಾಡು ಫಸ್ಟ್ ಟೈಮ್ ತೋರಿಸಿದಾಗ ನಾನು ಹೇಳ್ದೆ, ಅಯ್ಯೋ ಅಪ್ಪು ಸರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಸಂತೋಷಿ ಅಂದರೆ ಹಾಡಲ್ಲಿ. ಅಂದರೆ ನನಗೇನೋ ಐ ಮಿಸ್ಡ್ ಹಿಮ್ ಸೋ ಮಚ್ ಇನ್ ಆ್ಯಂಡ್ ಐ ಆಮ್ ಸೀಯಿಂಗ್ ಅಪ್ಪು ಸರ್ ಇನ್ ಯುವ. ಸೊ ಎಲ್ಲೋ ಒಂದು ಕಡೆ ಅನಿಸ್ಬಿಡ್ತಾರೆ ನೋಡ್ಬೇಕಾದ್ರೆ ಅಪ್ಪು ಸರ್ ಥರನೇ ಇದಾರಲ್ಲ ಆ ಥರ ಅನಿಸ್ಬಿಡುತ್ತೆ ನನಗೆ. ಆ್ಯಂಡ್ ರಿಯಲಿ ಐ ಮಿಸ್ ಹಿಮ್ ಅಪ್ಪು ಸರ್ ಲಾಟ್ ಬಿಕಾಸ್ ಆವಾಗ ತಾನೇ ನಾನು ಅವರು ನನ್ನನ್ನು ಅಜನೀಶ್ ಹೋಗಿ ಅಜ್ಜು ಅಂತ ನನ್ನನ್ನು ಕರೆಯೋಕ್ಕೆ ಶುರು ಮಾಡಿದರು. ಇಬ್ಬರು ರೆಗ್ಯುಲರ್ ಬೇಸಿಸ್ ಗಂಧದ ಗುಡಿ ಬಗ್ಗೆ ನಾವು ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ವಿ. ವಿ ಆರ್ ವೆರಿ ಕ್ಲೋಸ್. ನಂಗೆ ತುಂಬ ಸಂತೋಷ ಇತ್ತು ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ನನಗೆ ಆಗಿದ್ದು. ಬಟ್ ಅದು ಸಡನ್ನಾಗಿ ಅದಕ್ಕೆ ಕೈ ತುಪ್ಪೋಯ್ತು. ಬಟ್ ಅಷ್ಟು ಕಳೆದಿದ್ದು ಸ್ವಲ್ಪ ಕ್ಷಣನೇ ಆದ್ರೂ ನನಗೆ ತುಂಬ ಮೆಮೊರೀಸ್ ಅವ್ರು ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಅವರು ಹೋಗಿದ ನಂತರ ಅವ್ರು ಮಾಡಿರೋ ಒಳ್ಳೆ ಕಾರ್ಯಗಳೆಲ್ಲ ನಮಗೆ ಸ್ಫೂರ್ತಿದಾಯಕ ಅದು. ಸೊ ಇಟ್ಸ್ ಐ ಮಿಸ್ ಹಿಮ್ ಎ ಲಾಟ್ ಆ್ಯಂಡ್ ಹೀ ಈಸ್ ಆಲ್ವೇಸ್ ದೇರ್ ಇನ್ ಆರ್ ಹಾರ್ಟ್. ಸರ್, ಇನ್ನು ಯುವ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ನಿಮಗೂ ಕೂಡ ಅದೆಲ್ಲವೂ ಕೂಡ ಗೊತ್ತಿದೆ. ನೀವು ಟೀಮಲ್ಲಿ ಇರೋದ್ರಿಂದ ಈ ಪ್ರಶ್ನೆ, ಯುವ ಯಾವ ರೀತಿ ಮ್ಯಾಜಿಕ್ ಅನ್ನ ಮಾಡ್ಬೋದು ಅಂತ ಹೇಳಿ. ಖಂಡಿತ ಯುವ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಮ್ಯಾಜಿಕ್ ಇನ್ ಟರ್ಮ್ಸ್ ಆಫ್ ಮೆನಿ ಥಿಂಗ್ಸ್. ಒಂದು ಟೀನ್ ಹುಡುಗರು ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ಎಲ್ಲರಿಗೂ ಒಂದು ದೇಲ್ ಬಿ ಡೆಫಿನೆಟ್ಲಿ ಟೇಕ್ ಅವೇ. ಆ್ಯಂಡ್ ಆ ಟೇಕ್ ಅವೇ ಮೂಲಕ ಯುವ ತುಂಬ ದಿವಸ ಎಲ್ಲರ ಮನಸ್ಸಲ್ಲೂ ಜ್ಞಾಪಕ ಇರುತ್ತೆ ಅನ್ನೋ ನಂಬಿಕೆ ನಂದು. ಥ್ಯಾಂಕ್ ಯು. ಸೊ ಇದಿಷ್ಟು ಅಜನೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.